ಅರಬ ಕ್ರಂದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಮತ್ತೆ ನಾನು ಮುನೀರ್ ಕಾಟಿಪಳ್ಳ ಅವ್ರನ್ನ ಮಾತಾಡಿಸ್ತೀನಿ. ಮುನೀರ್, ಚರ್ಚೆನ ನೀವು ಕೂಡ ಕೇಳಿದ್ದೀರಾ. ಕೊನೆಯದಾಗಿ ಈ ಸಮಸ್ಯೆಗಳ ಬಗೆಹರಿಬೇಕು ಅನ್ನೋದಾದರೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದಿಷ್ಟೇ. ಒಂದು, ನಮ್ಮ ಯುವ ಜನತೆಗೆ ಸ್ಥಳೀಯವಾಗಿ ಉದ್ಯೋಗಗಳು ಲಭ್ಯವಾಗುವಂಥ ಪರಿಸ್ಥಿತಿ ಬರಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಮತ್ತು ಇನ್ನೊಂದು, ವೀಸಾ ಏಜೆಂಟರ ಮೇಲೆ ಸರ್ಕಾರ ಸರಿಯಾದಂಥ ನಿಗಾ ಇಟ್ಕೊಳ್ಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಬೇಕು. ಬೇಕಾದ ರೀತಿಯಲ್ಲಿ ತರಕಾರಿ ಅಂಗಡಿ ತೆರೆದಂಗೆ ವೀಸಾ ಅಂಗಡಿಗಳನ್ನು ತೆರೀಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ವೀಸಾದ ಹೆಸರಿನಲ್ಲಿ ಸೌದಿ ಅರೇಬಿಯಾಗೆ ಕಳಿಸದೆ ಇಲ್ಲೇ ಲಕ್ಷಾಂತರ ರೂಪಾಯಿ ಅವರ ದುಡ್ಡನ್ನು ತಿಂದು ಊರು ಬಿಡುವಂತಹ ವೀಸಾ ಏಜೆಂಟ್ಗಳು ನೂರಾರು ಸಂಖ್ಯೆಯಲ್ಲಿ ಮಂಗಳೂರಲ್ಲಿ ಓಡಿ ಹೋಗಿದ್ದಂಥ ಉದಾಹರಣೆಗಳಿದ್ದಾವೆ. ಮತ್ತು ಇನ್ನೊಂದು, ವಿದೇಶಕ್ಕೆ ಹೋಗಿ ಅಲ್ಲಿ ಕಷ್ಟಪಡುವಂತಹ ಅವಿದ್ಯಾವಂತ ಯುವಕರ ಪಾಡು ಇನ್ನೊಂದು. ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ರಾಯಭಾರಿ ಕಚೇರಿ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾಗ್ತದೆ. ಕೆಲಸ ಮಾಡೋ ಹಾಗೆ ಇಲ್ಲಿ ಮಾಡಬೇಕು ಜನಗಳು. ಓಕೆ ಮುನೀರ್, ಸೊ ವಿಜಯಲಕ್ಷ್ಮಿ, ಇಡೀ ಈ ಸುದ್ದಿಯನ್ನು ವರದಿ ಮಾಡಿದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಬಂದ ಒಟ್ಟಾರೆ ಅಭಿಪ್ರಾಯ ಏನು? ಇಲ್ಲೇನಂದ್ರೆ ಮುಖ್ಯವಾಗಿ ಬಡವರು, ಅವಿದ್ಯಾವಂತರು ಅಂದ್ರೆ ಇಲ್ಲೂ ಕಷ್ಟಪಟ್ಟು ಅಲ್ಲೂ ಕಷ್ಟಪಡುವಂತಹ ಪರಿಸ್ಥಿತಿಗೆ ಬಂದವರು. ಅಂದ್ರೆ ಇಲ್ಲೂ ಶೋಷಣೆ ಮಾಡಿ ಅವರನ್ನ ಈ ಏಜೆಂಟ್ಗಳ ಮೂಲಕ ಅವರೂ ಶೋಷಣೆ ಮಾಡಿ ಕೊನೆಗೆ ಅಲ್ಲೂ ಹೋಗಿ ಅಲ್ಲೂ ಶೋಷಣೆಗೊಳಗಾಗಿ ಅಲ್ಲೇ ಸತ್ತವರು ತುಂಬಾ ಮಂದಿದೆ. ಎಲ್ಲೋ ಲಕ್ಕಿಯೆಸ್ಟ್ ಪರ್ಸನ್ ಹೇಗೋ ತಪ್ಪಿಸ್ಕೊಂಡು ಅದೇನೋ ರಾಜರ ಉಡುಗೊರೆಯಾಗಿ ಹೊರಗೆ ಬಂದವರು ಇದ್ರೆ ತುಂಬಾ ಮಂದಿ. ಹೌದು, ಅಲ್ಲ ಅವರು ಅದಕ್ಕಿಂತಲೂ ಕೆಲವರು ಕುರಿ ಕಾಯಕ್ಕೆ ಹೋಗಿ ಅರಬ್ಬಿಂದ ತಪ್ಪಿಸ್ಕೊಂಡು ಬಂದು ಆ ಮರಳುಗಾಡಿಯಲ್ಲಿ ತಪ್ಪಿಸ್ಕೊಂಡು ಬಂದವರು ಇದ್ದಾರೆ. ಸೊ ಲಕ್ಕಿಯೆಸ್ಟ್ ಪರ್ಸನ್ ಅಂತವ್ರು ಎಷ್ಟೋ ಮಂದಿ ಬಂಧನಕ್ಕೊಳಗಾಗಿದ್ದಾರೆ. ಅವರನ್ನ ನಮ್ಮ ರಾಯಭಾರಿ ಕಚೇರಿ ಸರ್ಕಾರ ಈ ಬಾರಿ ಆದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿ ಎಷ್ಟು ಜನ ಇದ್ದಾರೆ, ಅವ್ರದ್ದು ಏನು ಸಮಸ್ಯೆ ಅನ್ನುವಂಥ ಒಂದು ಕಾನೂನನ್ನ ತಂದು ಅವರನ್ನು ಹೇಗಾದ್ರೂ ಮಾಡಿ ಹೊರಗೆ ತಂದು ಭಾರತಕ್ಕೆ ಬಿಟ್ಬಿಡ್ಬೇಕು. ಒಟ್ಟಾರೆ ರಾಯಭಾರಿ ಕಚೇರಿ ಸ್ಟ್ರಾಂಗ್ ಆಗಬೇಕು, ನಮ್ಮ ದೇಶದ ಕಾನೂನು ತರಬೇಕು ಮತ್ತೆ ಟ್ರಾನ್ಸ್ಪರೆಂಟ್. ಓಕೆ, ಸಾಕಷ್ಟು ವಿಚಾರಗಳು ಹಂಚಿಕೊಂಡ್ರಿ, ಸಮಯಾವಕಾಶ ಮೀರ್ತಾ ಇದೆ. ಸೊ ನಾನೇ ಅವರು ಧನ್ಯವಾದ ತಮಗೆ. ಹಾಗೆಯೇ ಗೀತಾ ಮೆನನ್ ಅವರು ತಮಗೂ ಕೂಡ ಥ್ಯಾಂಕ್ಸ್. ಶಿವಾನಂದ ಥ್ಯಾಂಕ್ ಯು. ಮತ್ತು ಮುನೀರ್ ಕಾಟಿಪಳ್ಳ ಅವರು ಕೂಡ ಸಾಕಷ್ಟು ಹೊತ್ತು ನಮ್ಮ ಜೊತೆ ಕೂತಿದ್ರು, ಹಲವಾರು ವಿಚಾರಗಳು ಹಂಚಿಕೊಂಡ್ರು. ಮುನೀರ್ ತಮಗೂ ಕೂಡ ಧನ್ಯವಾದ. ಎನಿವೆ ವಿಜಯಲಕ್ಷ್ಮಿ ತಮಗೂ ಕೂಡ ಥ್ಯಾಂಕ್ಸ್. ವಿಚಾರಗಳು ಇನ್ನೂ ಸಾಕಷ್ಟು ಇತ್ತು. ಇಂದರೆ ಆ ಶರಿಯತ್ ಕಾನೂನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಅಲ್ಲಿ ಯಾವ ರೀತಿ ನಡೆಯುತ್ತೆ, ಆ ಶರಿಯತ್ ಕಾನೂನು ಇರತಕ್ಕಂಥ ದೇಶದಲ್ಲಿ ಶೋಷಣೆಗಳು ಹೇಗೆ ನಡೀತದೆ, ಅಲ್ಲಿ ಹೇಗೆ ಒಗ್ಗೋದಕ್ಕಾಗಲ್ಲ. ಒಟ್ಟಾರೆ ನಮ್ಮ ದೇಶದ ಕಾರ್ಮಿಕ ಇಲಾಖೆ ಆಗಬಹುದು ಅಥವಾ ರಾಜತಂತ್ರ ಇಲಾಖೆ ಆಗ್ಬೋದು, ಈ ವಿಚಾರವಾಗಿ ಗಮನ ಹರಿಸಬೇಕು. ಈ ನೋವಿಗೆ ಕೊನೆ ಹಾಡಬೇಕು ಅಂದರೆ ಅಲ್ಲಿ ಇರ್ತಕ್ಕಂಥ ಎಂಬಾಸಿ ಸ್ಟ್ರಾಂಗ್ ಆಗಬೇಕಾಗುತ್ತೆ. ನಮ್ಮ ಭಾರತೀಯರನ್ನ ಅಲ್ಲಿರ್ತಕ್ಕಂಥವ್ರು ಒಟ್ಟಾರೆ ನಮ್ಮ ಭಾರತಕ್ಕೆ ತಗೊಂಬಂದು ಬಿಟ್ಬಿಟ್ರೆ ಒಂದು ರೀತಿಯಲ್ಲಿ ಸಮಸ್ಯೆ ಬಗೆಹರದಂಗೆ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟವರು ಈ ಕ್ರಮವನ್ನು ತಗೊಳ್ಳಿ ಅಂತ ಹಾರೈಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.